ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತೊಂದು ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ ತೊಗೊಂಡು ಬಂದೀನಿ. ಟೆಕ್ನಿಕಲ್ ಅನಾಲಿಸಿಸ್ದಾಗ ನೆಕ್ಸ್ಟ್ ವಿಡಿಯೋ ಇದು. ಸೊ ಇದು ಬಿಗಿನರ್ಸ್ ಸಲುವಾಗಿ. ಸೊ ಈ ಸ್ಟ್ರಾಟಜಿ ಒಳಗೆ ನೋಡಿರಿ, ಈ ಸ್ಟ್ರಾಟಜಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮೊದಲ ನಮಗೆ ರಿಸಲ್ಟ್ಸ್ ಯಾವ ಥರ ಸಿಗ್ತಾವೆ, ನಮ್ಮ ರಿಸ್ಕ್ ಟು ರಿವಾರ್ಡ್ ಹೆಂಗಿರುತ್ತೆ ಅದನ್ನು ನೋಡ್ಕೊರಿ. ನೋಡಿರಿ, ನಮ್ಮದು ರಿಸ್ಕ್ ಇಷ್ಟು ಸಣ್ಣದಿದ್ದಾಗ ರಿವಾರ್ಡ್ಸ್ ಇಷ್ಟು ದೊಡ್ಡ ದೊಡ್ಡ ಸಿಗ್ತಾವೆ ನಮಗೆ. ಇದು ಒಂದು ಏಷ್ಯನ್ ಪೇಟ್ಸ್ನ ಟ್ರೇಡ್ ಅದ. ಸೊ ಅದೇ ಥರ ಇದು ಫಸ್ಟ್ ರಿಸ್ಕ್ ಟು ರಿವಾರ್ಡ್ ರಿಸಲ್ಟ್ಸ್ ತೋರಿಸ್ತೀನಿ, ಅಂದ್ರೆ ನಿಮಗೊಂದು ಇಂಟ್ರೆಸ್ಟ್ ಬರ್ತದೆ ನಾವು ಯಾವ ಥರ ಮಾಡ್ಬೋದು ಅಂತ. ಇದು ನೋಡಿರಿ, ಇನ್ಫೋಸಿಸ್ದಂದು ರಿಸಲ್ಟ್ ನೋಡಿರಿ ಹೆಂಗಿದೆ. ಈ ಥರ ನಮಗೆ ಇಲ್ಲಿ ಇಂತಲ್ಲಿ ಎಂಟ್ರಿ ಸಿಗ್ತದೆ. ಇದು ನಾವು ಎಂಟ್ರಿ ತೊಗೋಬೇಕಂದ್ರೆ ಯಾವುದೇ ಡೀಪ್ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದು ಬೇಕಾಗಿಲ್ಲ, ಸಪೋರ್ಟ್ ರೇಷನ್ ಡ್ರಾ ಮಾಡೋದು ಬೇಕಾಗಲ್ಲ. ಸೊ ಆ ಥರ ಒಂದು ಇದು ಈಸಿಯೆಸ್ಟ್ ಸ್ಟ್ರಾಟಜಿ ಬಿಗಿನರ್ಸಿಗೆ. ಸೊ ಸ್ಟ್ರಾಟಜಿ ಏನದ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫರ್ದರ್. ಈ ಜಸ್ಟ್ ರಿಸಲ್ಟ್ಸ್ ನಿಮಗೊಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡೋಕ್ಕೊಂದು ರಿಸಲ್ಟ್ಸ್ ತೋರಿಸ್ತೀನಿ. ಈ ಥರ ನಾವು ರಿಸಲ್ಟ್ಸ್ ಈಸಿಯಾಗಿ ಅಚೀವ್ ಮಾಡ್ಬೋದು. ಈಗ ನಾವು ಚಾರ್ಟ್ ಒಳಗೆ ಹೋಗಿ ಇದು ಏನು ಎಕ್ಸಾಕ್ಟ್ಲಿ ಸ್ಟ್ರಾಟಜಿ ಏನು ತಿಳ್ಕೊಳ್ಳೋಮು ಬರ್ರಿ. ಇದು ಒಂದು 1 ಡೇ ಟೈಮ್ ಫ್ರೇಮ್ದಾಗ ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ ಇದು. ಸೊ ಇದ್ರಾಗ ನಾವು ಏನು ಯೂಸ್ ಮಾಡ್ತೀವಿ, ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ ಯೂಸ್ ಮಾಡಲ್ಲ, ಹೈಕೆನ್ ಎಶಿ ಕ್ಯಾಂಡಲ್ ಸ್ಟಿಕ್ ಯೂಸ್ ಮಾಡ್ತೀವಿ. ಸೊ ಇದು ನೋಡಿರಿ, ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ ಹಿಂಗಿರ್ತಾವೆ. ನಾರ್ಮಲ್ ಕ್ಯಾಂಡಲ್ ಸ್ಟಿಕ್ದಾಗ ನಮಗೆ ಇಲ್ಲಿ ಗ್ಯಾಪ್ಸ್ ಇರ್ತಾವೆ, ವೀಕ್ಸ್ ಇರ್ತಾವೆ. ಇದು ನಮಗೆ ಬಿಗಿನರ್ಸಿಗೆ, ಈ ಯಾರು ಹೊಸದಾಗಿ ಕಲೀಲಾತ್ತೀವಿ ಅವ್ರಿಗೆ ಕನ್ಫ್ಯೂಷನ್ ಭಾಳ ಕ್ರಿಯೇಟ್ ಮಾಡ್ತದೆ. ಸೊ ಆ ಕನ್ಫ್ಯೂಷನ್ ಅವಾಯ್ಡ್ ಮಾಡೋಕೆ ನಮಗೆ ಒಂದು ಹೈಕೆನೆಶಿ ಕ್ಯಾಂಡಲ್ಸ್ ಅಂತ ಬರ್ತಾವೆ. ಇನ್ನೊಂದು ಇದನ್ನು ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ಕೆ. ಇದನ್ನು ನೀವು ಯಾವ ಥರ ಹಾಕ್ಬೋದು ಅಂದ್ರೆ ಇಲ್ಲಿ ಮ್ಯಾಗಿನ್ ಸೈಡ ಇಲ್ಲೇ ಚೇಂಜ್ ಮಾಡ್ಬೋದು, ಇಲ್ಲ ಅಂದ್ರೆ ನಾವು ಇಂಡಿಕೇಟರ್ಸ್ ಒಳಗೆ ಹೈಕೆನೆಶಿ ಅದು ಬರ್ತದೆ. ಇದನ್ನು ನೀವು ಆ್ಯಡ್ ಮಾಡ್ಕೋಬೋದು. ನನಗೆ ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿನಿ, ಜಸ್ಟ್ ಅದನ್ನು ಮಾಡಿ ಇದನ್ನು ಹಿಂಗೆ ಡ್ರ್ಯಾಗ್ ಮಾಡಿಟ್ರು ನಡೀತದೆ. ನಾವು ಎರಡೂ ಕಾಂಬಿನೇಷನ್ ನೋಡ್ಬೋದು. ಸೊ ಇದನ್ನು ಆ್ಯಡ್ ಮಾಡೋದು. ಇನ್ನೂ ನೆಕ್ಸ್ಟ್ ಇನ್ನೊಂದು ಏನು ಬೇಕು, ಒಂದು RSI, ನಾರ್ಮಲ್ RSI ಬೇಕು. RSI ಒಳಗೆ ಅಪ್ಪರ್ ಲೆವೆಲ್ 70, ಲೋವರ್ ಲೆವೆಲ್ 30 ಹಾಕಿರಿ. ಅಂದರೆ ಇದು ಓವರ್ ಸೋಲ್ಡ್, ಇದು ಓವರ್ ಬಾಟ್, ಇದು ಓವರ್ ಸೋಲ್ಡ್ ಝೋನ್. ಸೊ ಇದು ಒಂದು ನಮಗೆ ಓವರ್ ಸೋಲ್ಡ್ ಝೋನ್ಗೆ ನಮಗೆ ಬೇಕಾಗ್ತದೆ. ಸೊ ಈಗ ನಾವು ಸ್ವಿಂಗ್ ಟ್ರೇಡಿಂಗ್ ಯಾವುದೇ ಒಂದು ಸ್ಟಾಕ್ ಇನ್ವೆಸ್ಟ್ ಮಾಡಬೇಕಂದ್ರೆ ನಾವು ಒಂದು ಸಪೋರ್ಟ್, ರೆಸಿಸ್ಟೆನ್ಸ್, ಡಿಮಾಂಡ್ ಝೋನ್, ಸಪ್ಲೈ ಝೋನ್ ಎಲ್ಲ ನಮಗೆ ಬೇಕು. ಬಟ್ ಆ್ಯಸ್ ಎ ಬಿಗಿನರ್ ನಮಗೆ ಗೊತ್ತಿರಲ್ಲ. ಈಗ ಯಾರು ಹೊಸದಾಗಿ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಮಾಡ್ಯಾರ ಅವ್ರಿಗೆ ಇದೆಲ್ಲ ಡ್ರಾ ಮಾಡೋದು ಗೊತ್ತಾಗಲ್ಲ. ಸೊ ಆ ಟೈಮ್ದಾಗ ಇನ್ವೆಸ್ಟ್ ಮಾಡಬೇಕಂದ್ರೆ ಯಾವ ಥರ ಮಾಡಬೇಕು, ಈಸಿಯೆಸ್ಟ್ ವೇ ಅಂದರೆ ನಮಗೆ ಹೈಕೆನೆಶಿ ಕ್ಯಾಂಡಲ್ಸ್ ವಿತ್ RSI ಒಳಗೆ ಇಲ್ಲಿ 30 ಲೆವೆಲ್ ಕ್ರಾಸ್ ಕೆಳಗೆ ಆಯ್ತು ಅಂದರೆ ಇದರ ಅರ್ಥ ಏನು, ಓವರ್ ಸೋಲ್ಡ್ ಅಂದ್ರೆ ಸೆಲ್ಲಿಂಗ್ ಜಾಸ್ತಿ ಆಗಿದೆ, ಒಂದು ರಿವರ್ಸಲ್ ಬರೋ ಚಾನ್ಸ್ ಅದ. ಇದು ಫಸ್ಟ್ ಕಂಡೀಷನ್. ಸೊ ಇದನ್ನು ಸಪ್ರೇಟ್ ರೂಲ್ಸ್ನೂ ಹೇಳ್ತೀನಿ, ರೂಲ್ಸ್ದು ಒಂದು ಚಾರ್ಟ್ ಮಾಡಿನೂ ಇದೇ ವಿಡಿಯೋ ಎಂಡ್ದಾಗ ಹಾಕಿರ್ತೀನಿ. ಬಟ್ ಫಸ್ಟು ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. ಫಸ್ಟ್ ನಮಗಿಲ್ಲಿ RSI ಓವರ್ ಸೋಲ್ಡ್ದಾಗ ಬಂದಿರಬೇಕು. ಓವರ್ ಸೋಲ್ಡ್ದಾಗ ಬರೋ ನಾವೇನು ನೋಡ್ಬೇಕು, ಇಲ್ಲಿ ಹೈಕೆನೆಶಿ ಕ್ಯಾಂಡಲ್ ಒಳಗೆ ಇದು ಒಂದು ಡೋಜಿ ಆಗಬೇಕು. ಡೋಜಿ ಒಳಗೆ ಮ್ಯಾಲೊಂದು ಕೆಳಗೊಂದು ವೀಕ್ ಇರಬೇಕು. ಆಮೇಲೆ 2 ಕಂಟಿನ್ಯೂಸ್ ಗ್ರೀನ್ ಕ್ಯಾಂಡಲ್ಸ್ ಇರಬೇಕು. ಗ್ರೀನ್ ಕ್ಯಾಂಡಲ್ಸಿಗೆ ಕೆಳಗಿನ ಸೈಡ್ ವೀಕ್ ಇರಬಾರ್ದು. ಸೊ 2 ರೂಲ್ಸ್ ಆಯಿತು. ಏನು, ಫಸ್ಟ್ ಇದು RSI ಓವರ್ ಸೋಲ್ಡ್ ಝೋನಿಗೆ ಬಂದಿರಬೇಕು. ಅದಾದಮೇಲೆ ಡೋಜಿ ಕ್ಯಾಂಡಲ್ ಆದಮೇಲೆ 2 ಗ್ರೀನ್ ಕ್ಯಾಂಡಲ್ ಎಲ್ಲೆಲ್ಲಾಗ್ಯಾವ ಹುಡುಕ್ಬೇಕು ನಾವು. ಸೊ ಇಲ್ಲಿ ಒಂದು ಡೋಜಿ ಕ್ಯಾಂಡಲ್ ಆಗಿ 2 ಗ್ರೀನ್ ಕ್ಯಾಂಡಲ್ ಆಗ್ಯಾವು. ಸೊ ಇದರ ಹೈ ಇಲ್ಲದ, ಇದನ್ನು ಮಾರ್ಕ್ ಮಾಡ್ಕೋಬೇಕು. ಬಟ್ ಇದರ ಲೋ ಮತ್ತು ಬ್ರೇಕ್ ಆಯಿತು. ಸೊ ಈ ಸೆಟ್ ನಮ್ಮದು ಹೋಯ್ತು ಈಗ. ಸೊ ನೆಕ್ಸ್ಟ್ ಮತ್ತೆ ಹುಡುಕ್ಬೇಕು. ಇದು ಲೋವೆಸ್ಟ್ ಲೋ ಪಾಯಿಂಟ್ ಆದಮೇಲೆ ನೆಕ್ಸ್ಟ್ ಡೋಜಿ ಪಾಯಿಂಟ್ ಇದು ಆಯಿತು. ಡೋಜಿ ಆದಮೇಲೆ 2 ದೊಡ್ಡ ದೊಡ್ಡ ಗ್ರೀನ್ ಕ್ಯಾಂಡಲ್ ಆಗ್ಯಾವು. ಈ ಗ್ರೀನ್ ಕ್ಯಾಂಡಲ್ಸಿಗೆ ಕೆಳಗಡೆ ಸೈಡ್ ವಿಕ್ ಇರಬಾರ್ದು. ಸೊ ಈ ಎರಡಕ್ಕೂ ಕೆಳಗೆ ವಿಕ್ ಇಲ್ಲ. ಸೊ ಇಲ್ಲಿ ಹೈ ಕ್ರಾಸ್ ಆಗ ನೀವು ಇಲ್ಲಿ ಎಂಟ್ರಿ ಆಗಿ ಈ ಇದೇನು 1, 2, 3 ಕ್ಯಾಂಡಲ್ದು ಕಾಂಬಿನೇಷನ್ ಇರ್ತದೆ. 3rd ಕ್ಯಾಂಡಲ್ ಲೋಕ್ಕೆ ಸ್ವಲ್ಪ ಬಫರ್ ಇಟ್ಟು ಸ್ಟಾಪ್ ಲಾಸ್ ಇಟ್ವಿ ಅಂದ್ರೆ ನಮಗೆ ಎಂಟ್ರಿ ಆಗುತ್ತೆ. ಇಲ್ಲಿ ಹೈ ಕ್ರಾಸ್ ಆದ ಕೂಡಲೇ ಎಂಟ್ರಿ ಟ್ರಿಗರ್ ಆಗ್ತದೆ. ಸೊ ಇಲ್ಲಿ ನೋಡಿರಿ, ರಿಸ್ಕ್ ಟು ರಿವಾರ್ಡ್ ಎಷ್ಟು ಸಿಕ್ಕದ. ಈ ಥರ ನಮಗೆ ಒಂದು ರಿಸ್ಕ್ ಟು ರಿವಾರ್ಡ್ ಸಿಗ್ತದೆ. ಬಟ್ ಇದಕ್ಕೆ ಏನು ಬೇಕಂದ್ರೆ ಒಂದು ಮೊದಲು ಫಾಲ್ ಆಗಿರಬೇಕು ಈ ಥರ. ಈಗ ರೂಲ್ಸ್ ಏನದ ನಿಮಗೆ ಗೊತ್ತಾಯಿತು, ರೂಲ್ಸ್ ಎಕ್ಸ್ಪ್ಲೇನ್ ಮಾಡೀನಿ. ಈಗ ನಾವು ಇದನ್ನು ಚಾರ್ಟ್ ಒಳಗೆ ಬ್ಯಾಕ್ ಟೆಸ್ಟ್ ಮಾಡೋము. ಈಗ ಇದು ಟಾಟಾ ಮೋಟರ್ಸ್ ಚಾರ್ಟ್ ಒಳಗೆ ನಾನು ಬ್ಯಾಕ್ ಟೆಸ್ಟ್ ಮಾಡತ್ತೀನಿ. ನೆಕ್ಸ್ಟ್ ಯಾವುದೇ ಒಂದು ರ್ಯಾಂಡಮ್ ಆಗಿ ಒಂದು ಯಾವುದೋ ಸೆಲೆಕ್ಟ್ ಮಾಡೋಮಂತ. ಯಾವುದು, ಫಾರ್ ಎಕ್ಸಾಂಪಲ್ TCS ಬೇಡ, ಸ್ವಲ್ಪ ದೊಡ್ಡ ಕಂಪ್ನಿ ಹಾಕದ. ಫಾರ್ ಎಕ್ಸಾಂಪಲ್ ಆಕ್ಸಿಸ್ ಬ್ಯಾಂಕ್ ನೋಡೋಮಂತ. ನಮ್ಮ ಫಸ್ಟ್ ಕಂಡೀಷನ್ ಏನು, ಮಾರ್ಕೆಟ್ ಮೊದಲು ಫಾಲ್ ಆಗಿರಬೇಕು. ಸೊ ಇಲ್ಲಿ ಒಂದು ಫಾಲ್ ಆಗ್ಯದ, ಫಾಲ್ ಆಗಿ ನಮಗೆ ಇಲ್ಲಿ ಓವರ್ ಸೋಲ್ಡ್ ಆಗ್ಯದ. ಇಲ್ಲಿ ನಮಗೆ ಎಂಟ್ರಿ ಸಿಗುತ್ತೆ ಅನ್ನೋ ಚೆಕ್ ಮಾಡೋಮಂತ. ಸೊ ಇಲ್ಲಿ ಒಂದು ಡೋಜಿ ಆದಮೇಲೆ 2 ಗ್ರೀನ್ ಕ್ಯಾಂಡಲ್ ಆಗಿದ್ದು, ಇಲ್ಲಿ ನಮಗೆ ಎಂಟ್ರಿ ಟ್ರಿಗರ್ ಆಗ್ಯದ. ಒಂದು ಎಂಟ್ರಿ ಇಲ್ಲಿ ಟ್ರಿಗರ್ ಆಯಿತು. ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ವಿ. ಇದು ನಮ್ಮದು ಟಾರ್ಗೆಟ್ ಹಿಟ್ ಆಗಿಲ್ಲ, ಫಸ್ಟ್ ಸ್ಟಾಪ್ ಲಾಸ್ ಹಿಟ್ ಆಯ್ತು ಇಲ್ಲಿ ಆಕ್ಸಿಸ್ ಬ್ಯಾಂಕ್ದಾಗ. ನೆಕ್ಸ್ಟ್ ಮತ್ತೆ ಎಲ್ಲಿ ಟ್ರಿಗರ್ ಆಗ್ಯದ ಎಂಟ್ರಿ, ಇಲ್ಲಿ ಇದು ಫಾಲ್ ಆದಮೇಲೆ ಡೋಜಿ ಐತಿ, 2 ಗ್ರೀನ್
ಇದು ಡೋಜಿ, ಅದಾದಮೇಲೆ 2 ಗ್ರೀನ್ ಕ್ಯಾಂಡಲ್ ಕಂಟಿನ್ಯೂ ಆಯಿತು, ಇದು ಬಾಟಮ್ ವೀಕ್ ಇಲ್ಲ. ಸೊ ಇದರ ಹೈ ನಾವು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ. ಸೊ ಇದರ ಹೈ ಮಾರ್ಕ್ ಮಾಡಿ ನಮ್ಮ ಸ್ಟಾಪ್ ಲಾಸ್ ಎಲ್ಲಿರುತ್ತೆ, ನಮ್ಮ ಸೆಟ್ದು 3rd ಕ್ಯಾಂಡಲ್ದು ಲೋಗಿರುತ್ತೆ. ಲೋ ಆಯಿತು ಅಂದ್ರೆ ನೋಡಿರಿ ನಮಗೆ ಆರಾಮಾಗಿ ಎಷ್ಟು ಕೊಟ್ಟದ ರಿಸಲ್ಟ್. ಸೊ ನಾವಿಲ್ಲಿ ಹಂಗೆ ಟ್ರೇಲ್ ಮಾಡ್ಕೋತ ಹೋಗ್ಬೋದು, ಈ ಸ್ವಿಂಗ್ ಪಾಯಿಂಟ್ ಹಿಂಗೆ ಸ್ಟಾಪ್ ಲಾಸ್ ಟ್ರೇಲ್ ಮಾಡ್ಕೋತ ಹೋಗ್ಬೋದು. ಸೊ ನಮ್ದು ರಿಸ್ಕ್ ಕಮ್ಮಿ ಇದ್ದಾಗ ರಿವಾರ್ಡ್ ನಮ್ಗೆ ಭಾಳ ದೊಡ್ಡ ಸಿಗ್ತಾವೆ. ಸೊ ಇಲ್ಲಿ ಒಂದು ಓವರ್ ಸೋಲ್ಡ್ ಐತಿ, ಇಲ್ಲಿ ಎಂಟ್ರಿ ಎಲ್ಲಿ ಸಿಗುತ್ತೆ ನಮಗೆ, ಇಲ್ಲಿ ನೋಡಿರಿ ಇಲ್ಲಿ ಎಂಟ್ರಿ ಸಿಗಲ್ಲ, ಯಾಕೆ ಇಲ್ಲಿ ಬಾಟಮ್ ವೀಕ್ ಅದ. ಅದಾದಮೇಲೆ ಇಷ್ಟು ಮೇಲೆ ಹೋಗೋಣ ನಾವು ಎಂಟ್ರಿ ಆಗಲ್ಲ. ಮತ್ತೊಂದು ಲೋ ಪಾಯಿಂಟ್ ಇಲ್ಲಿಗೆ ಬಂತು, ಲೋವೆಸ್ಟ್ ಪಾಯಿಂಟಿಂದ. ಲೋವೆಸ್ಟ್ ಪಾಯಿಂಟ್ ಆದಮೇಲೆ ಇದು ಒಂದು ಡೋಜಿ ಐತಿ, ಇದೂ ಒಂದು ಡೋಜಿ ಟೈಪ್ ಐತಿ. ಸೊ ಅದಾದಮೇಲೆ ಎರಡು ಗ್ರೀನ್ ಕ್ಯಾಂಡಲ್ ಆಯಿತು. ಸೊ ನಮಗೆ ಒಂದೆರಡು ಸಣ್ಣ ಸ್ಟಾಪ್ ಲಾಸ್ ಇಟ್ಟಾದ್ರೂ ಒಂದೇ ರಿವಾರ್ಡ್ ಒಳಗೆ ನಮಗೆ ಈಸಿಯಾಗಿ ಪ್ರಾಫಿಟ್ ಸಿಗ್ತದೆ. 1:5 ಈಸಿ ಸಿಗ್ತದೆ. ಇಲ್ಲಿ ನಮಗೆ 1:3.5 ಸಿಕ್ತು. ಸೊ ಮತ್ತೆ ರ್ಯಾಂಡಮ್ ಆಗಿ ಸರ್ಚ್ ಮಾಡೋ. ಮತ್ತು ಇಲ್ಲಿ ಓವರ್ ಸೋಲ್ಡ್ ಬಂದಿತ್ತು ಮಾರ್ಕೆಟ್ ಡೈಲಿ ಟೈಮ್ ಫ್ರೇಮ್ದಾಗ. ಇಲ್ಲಿ ನೋಡಿರಿ ಇಲ್ಲಿ ಫಾಲ್ ಆಗ್ಯದ ಡೋಜಿ, ಅದಾದಮೇಲೆ 2 ದೊಡ್ಡ ಗ್ರೀನ್ ಕ್ಯಾಂಡಲ್ ಆಗ್ಯಾವು. ಸೊ ಇದರ ಹೈ ಪಾಯಿಂಟಿಗೆ ನಮ್ಮದು ಎಂಟ್ರಿ ಆಗುತ್ತೆ, ಇಲ್ಲಿ ಸ್ಟಾಪ್ ಲಾಸ್ ಇರ್ತದೆ. ಸೊ ಇಲ್ಲಿ ನೋಡಿರಿ, ಸೊ ವಿದಿನ್ 1 ಮಂತ್ ನಮಗೆ ಇಷ್ಟು ರಿಸಲ್ಟ್ ಕೊಟ್ಟದು, ಒಂದು ಹೈ ಹೊಡೆದ. ಸೊ ಈ ಥರ ನೀವು ಬೇರೆ ಸ್ಟಾಕ್ಸಿಗೆ ನೀವು ಟೆಸ್ಟ್ ಮಾಡಿರಿ. ಮೊದಲು ಏನೇನು ಟೆಸ್ಟ್ ಇರಬೇಕು, ಫಸ್ಟ್ ನಮ್ಮದು ಒಂದು ದೊಡ್ಡ ಫಾಲ್ ಆಗಿರಬೇಕು. ಒಂದು ಫಾಲ್ ಆದಮೇಲೆ ಇದು RSI ಓವರ್ ಸೋಲ್ಡ್ ಹೋಗಿರಬೇಕು. ಅದಾದಮೇಲೆ ಇಲ್ಲಿ ಒಂದು ಡೋಜಿ ಕ್ಯಾಂಡಲ್, ಎರಡೂ ಕಡೆ ರೆಡ್ ವೀಕ್ ಇರೋವಂಥ ಕ್ಯಾಂಡಲ್ ಸಿಗಬೇಕು. ಅದಾದಮೇಲೆ 2 ಕಂಟಿನ್ಯೂಸ್ ಗ್ರೀನ್ ಕ್ಯಾಂಡಲ್ ಇರಬೇಕು. ಗ್ರೀನ್ ಕ್ಯಾಂಡಲ್ಗೆ ಬಾಟಮ್ ಸೈಡು ಯಾವುದೇ ವೀಕ್ ಇರಬಾರ್ದು. ಅದರ ಹೈ ಕ್ರಾಸ್ ಆಯ್ತು ಅಂದ್ರೆ 3rd ಕ್ಯಾಂಡಲ್ ಹೈ ಕ್ರಾಸ್ ಆಯಿತು ನಮ್ಮ ಎಂಟ್ರಿ, ಅದರ ಲೋ ಪಾಯಿಂಟಿಗೆ ಸ್ಟಾಪ್ ಲಾಸ್. ಇಷ್ಟೇ ರೂಲ್ಸ್, ಇಷ್ಟೇ ಸೆಟಪ್. ಇಷ್ಟ್ರ ಮೇಲೆ ನೀವು ಚಾರ್ಟ್ಸನ್ನು ಒಂದು ಸಲ ನೀವು ಡೈಲಿ ಟೈಮ್ ಫ್ರೇಮ್ದಾಗ ನೋಡಿರಿ. ಹೈಕೆನೆಸಿ ಕ್ಯಾಂಡಲ್ ಅಂದರೆ ಏನು ಅದ್ರದ್ದು ಬೇಸಿಕ್ ನಾವು ತಿಳ್ಕೊಬೇಕು ಫಸ್ಟ್. ಇದು ಹೈಕೆನೆಸಿ ಕ್ಯಾಂಡಲ್ದು ಹೆಂಗೆ ತಯಾರಾಕದ ಮತ್ತು ಎಂಟ್ರಿ ಎಕ್ಸಿಟ್ ರೂಲ್ಸ್ ಏನೇನದವು ಅದನ್ನು ಒಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಅಷ್ಟು ಥೆರಾಟಿಕಲ್ ಪಾರ್ಟ್, ನೀವು ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಇದನ್ನೇ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಏನಂದ್ರೆ ಫಸ್ಟ್ ಕ್ಯಾಂಡಲ್ದು ಓಪನ್ ಏನಿರ್ತದಂದ್ರೆ ಹೈಕೆನೆಸಿ ಕ್ಯಾಂಡಲ್ ಈ ಥರ ಓಪನ್ ಆಗ್ತದ. ಸೊ ನಮ್ಮ ನಾರ್ಮಲ್ ಕ್ಯಾಂಡಲ್ ಇರ್ತಾವಲ್ಲ, ನಾರ್ಮಲ್ ಕ್ಯಾಂಡಲ್ದು ಹೈ ಮತ್ತು ನಾರ್ಮಲ್ ಕ್ಯಾಂಡಲ್ ಇರ್ತದಲ್ಲ, ಹಿಂದಿನ ನಾರ್ಮಲ್ ಕ್ಯಾಂಡಲ್ ಅದರದು ಓಪನ್ ಮತ್ತು ಕ್ಲೋಸ್ದು ಮಿಡ್ ಪಾಯಿಂಟ್ ಅಂದ್ರೆ ಓಪನ್ ಪ್ಲಸ್ ಕ್ಲೋಸ್ /2 ಇದ್ದಲ್ಲಿ ಇದು ಹೈಕೆನೆಸಿ ಕ್ಯಾಂಡಲ್ ಓಪನ್ ಆಗ್ತದೆ. ನಮ್ಮ ನಾರ್ಮಲ್ ಕ್ಯಾಂಡಲ್ ಹಿಂಗೆ ಇರ್ತಂದ್ರೆ ಇದು ಮಿಡ್ ಒಳಗೆ ಎಕ್ಸಾಕ್ಟ್ಲಿ ಇಲ್ಲಿ ಓಪನ್ ಆಗ್ತದೆ. ಸೊ ಇದು ಓಪನ್ ಹಂಗಿರ್ತದೆ. ಕ್ಲೋಸ್ ಹೆಂಗೆ ಕ್ಯಾಲ್ಕುಲೇಟ್ ಆಗ್ತದೆ ಅಂದ್ರೆ ನಮ್ಮ ನಾರ್ಮಲ್ ಕ್ಯಾಂಡಲ್ದು ಓಪನ್ ಕ್ಲೋಸ್ ಹೈ ಲೋ ಈ 4 ಪ್ಲಸ್ ಮಾಡಿ /4 ಮಾಡಿದ್ರೆ ಇದು ಕ್ಲೋಸ್ ಪ್ರೈಸ್ ನಮಗೆ ಸಿಗ್ತದೆ, ಕ್ಲೋಸ್ ಪ್ರೈಸ್ ಸಿಗ್ತದೆ ಇದರದ್ದು. ಹೈಕೆನೆಸಿ ಕ್ಯಾಂಡಲ್ದು ಹೈ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರಂದ್ರೆ ನಮ್ಮ ನಾರ್ಮಲ್ ಕ್ಯಾಂಡಲ್ದು ಹೈ ಅಂದ್ರೆ ನಾರ್ಮಲ್ ಕ್ಯಾಂಡಲ್ ಹಿಂಗಿರುತ್ತಲ್ಲ, ನಮ್ಮ ನಾರ್ಮಲ್ ಕ್ಯಾಂಡಲ್ ಅಂದರೆ ನಾವು ರೆಗ್ಯುಲರ್ ಯೂಸ್ ಮಾಡಿ ಇದರ ಹೈ ಅದನ್ನು ಕನ್ಸಿಡರ್ ಮಾಡ್ತಾರೆ. ಇಲ್ಲ ಅಂದ್ರೆ ಹೈಕೆನೆಸಿ ಕ್ಯಾಂಡಲ್ ಈ ಎರಡರದ್ದು ಹಿಂಗೆ ಏನು ಮಿಡ್ ಪಾಯಿಂಟ್ ಇರುತ್ತಲ್ಲ ಅದು ಇನ್ ಕೇಸ್ ಮ್ಯಾಲೆ ಬರ್ತಿತ್ತಂದ್ರೆ ಅದನ್ನು ಕನ್ಸಿಡರ್ ಮಾಡ್ತಾರೆ, ಅಥವಾ ಕ್ಲೋಸ್. ಸೊ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಪಾರ್ಟ್ ಅದ. ಬಟ್ ಈ 3 ಒಳಗೆ ಹೈಟ್ ಯಾವುದದ ಅದನ್ನು ಅದು ಕನ್ಸಿಡರ್ ಮಾಡ್ತದೆ. ಲೋನು ಅದೇ, ನಮ್ಮದು ನಾರ್ಮಲ್ ಕ್ಯಾಂಡಲ್ದು ಲೋವೆಸ್ಟ್ ಲೋ ಇರ್ತದಲ್ಲ ಇದು ಲೋ, ಅಥವಾ ನಮ್ಮದು ನಾರ್ಮಲ್ ಕ್ಯಾಂಡಲ್ದು ಲೋ, ಅಥವಾ ಹೈಕೆನೆಸಿ ಕ್ಯಾಂಡಲ್ದು ಓಪನ್, ಅಥವಾ ಹೈಕೆನೆಸಿ ಕ್ಯಾಂಡಲ್ದು ಕ್ಲೋಸ್. ಈ 3 ಒಳಗೆ ಯಾವುದು ಲೋವೆಸ್ಟ್ ಪಾಯಿಂಟ್ ಇರ್ತದೆ ಅದು ಅಲ್ಲಿ ಫಾರ್ಮ್ ಆಗ್ತದೆ. ಸೊ ನಮಗಿದು ಥೆರಾಟಿಕಲ್ ಪಾರ್ಟ್. ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ನಿಮ್ಗೆ ಬೇಕಂದ್ರೆ ಇದೊಂದು ಸ್ಕ್ರೀನ್ಶಾಟ್ ಮಾಡ್ಕೊಂಡು ಇಟ್ಕೋರಿ ನಿಮ್ಮ ಕಡೆ. ಬಟ್ ನಮಗೆ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಸ್ಟ್ರಾಟಜಿ ಅಷ್ಟು ನೆನಪಿಟ್ಕೋಬೇಕು. ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಏನು, ನಮಗೆ ರೂಲ್ಸ್ ನೆನಪಿರಬೇಕು. ಸೊ ರೂಲ್ಸಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. ಸೊ ರೂಲ್ಸ್ ಏನಂದ್ರೆ ಫಸ್ಟ್ ನಮಗೇನಿರಬೇಕು, ಮಾರ್ಕೆಟ್ ಈಗ ನಾವು ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಬೈಯಿಂಗೇ ಮಾಡ್ತೀವಿ, ಸೆಲ್ಲಿಂಗ್ ಮಾಡಲ್ಲ. ಸೊ ಹಾಗಾಗಿ ನಾನು ಬೈಯಿಂಗ್ ಪರ್ಪಸೇ ಹೇಳೀನಿ. ಸೊ ಮಾರ್ಕೆಟ್ ಶುಡ್ ಬಿ ಫಾಲಿಂಗ್ ಅಂದ್ರೆ ಬಿಲೋ RSI 30 ಲೆವೆಲ್ ಬಂದಿರಬೇಕು, ಫಾಲ್ ಆಗಿರಬೇಕು ಅಂದ್ರೆ ಮಾರ್ಕೆಟಿಂಗ್ ಡೌನ್ ಟ್ರೆಂಡ್ ಒಳಗೆ ಇರಬೇಕು. ಸೊ ಇದು ಫಸ್ಟ್ ಪಾಯಿಂಟ್, ಇದು ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಈ ಡೌನ್ ಟ್ರೆಂಡ್ ಒಂದ್ಸಲ RSI ಲೆವೆಲ್, ಈಗ ನಮ್ಗೆ RSI ಲೆವೆಲ್ 75 ಕೆಳಗೆ ಮಾರ್ಕೆಟ್ ಓವರ್ಸೋಲ್ಡ್ ಆಗ್ಯದ. ಸೊ ಇಲ್ಲಿ ನಮಗೇನು ಸಿಗಬೇಕು, ಒಂದು ಡೋಜಿ ಕ್ಯಾಂಡಲ್ ಸಿಗಬೇಕು. ಏನು ಡೋಜಿ ಅಂದ್ರೇನು, ಎರಡೂ ಕಡೆ ಹಿಂಗೆ ವೀಕ್ ಇರಬೇಕು. ಸೊ ಇದು ಒಂದು ಡೋಜಿ ಕ್ಯಾಂಡಲ್ ಸಿಗಬೇಕು. ಅದಾದ್ಮೇಲೆ ಅದ್ರ ಫಾಲೋ ಏನಾಗಬೇಕು, 2 ಹಿಂಗೆ ದೊಡ್ಡ ಗ್ರೀನ್ ಕ್ಯಾಂಡಲ್ ಸಿಗಬೇಕು.
ಸೊ ಇದರದ್ದು ಇಮೇಜ್ ಹಾಕಿರ್ತೀನಿ ಇಲ್ಲಿ. ಸೊ ಫಸ್ಟ್ ಪಾಯಿಂಟ್ ಏನು, RSI 75 ಬಿಲೋ ಲೆವೆಲ್ ಸಿಗಬೇಕು, ಮಾರ್ಕೆಟ್ ಒಂದು ದೊಡ್ಡ ಫಾಲ್ ಆಗಿರಬೇಕು. ಅದಾದ್ಮೇಲೆ ಫಸ್ಟ್ ಕ್ಯಾಂಡಲ್ ಆ ಡೌನ್ ಟ್ರೆಂಡ್ ಒಳಗೆ ನಮಗೆ ಡೋಜಿ ಸಿಗಬೇಕು. ನಾನು ಚಾರ್ಟ್ ಒಳಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ನಂಗೆ. ಅದಾದ್ಮೇಲೆ ಡೋಜಿ ಕ್ಯಾಂಡಲಿಗೆ ನಮಗೆ 2 ದೊಡ್ಡ ಗ್ರೀನ್ ಕ್ಯಾಂಡಲ್, ಡೋಜಿ ಕ್ಯಾಂಡಲ್ ಆದಮೇಲೆ 2 ಗ್ರೀನ್ ಕ್ಯಾಂಡಲ್ ಸಿಗಬೇಕು. ಬಟ್ ಆ ಗ್ರೀನ್ ಕ್ಯಾಂಡಲ್ಗೆ ನಮಗೆ ಕೆಳಗಿನ ಸೈಡ್ ಈ ಗ್ರೀನ್ ಕ್ಯಾಂಡಲ್ ಇರ್ತಾವಲ್ಲ, ಅದಕ್ಕೆ ಕೆಳಗಿನ ಸೈಡ್ ನಮಗೆ ಇಲ್ಲಿ ವಿಕ್ ಇರಬಾರ್ದು, ಬರೀ ಮ್ಯಾಗಿನ ಸೈಡ್ ಅಷ್ಟೇ ಇರಬೇಕು ಹೈಕೆನಿಶಿ ಕ್ಯಾಂಡಲ್ದಾಗ. ಸೊ ಅದಕ್ಕೆ ನಾವು ಹಿಂಗಿರಬೇಕು, ಮ್ಯಾಗಿನ ಸೈಡ್ ಅಷ್ಟೇ ವಿಕ್ ಇರಬೇಕು, ಕೆಳಗಿನ ಸೈಡ್ ವಿಕ್ ಇರಬಾರ್ದು. ಸೊ ಇದು ಡೋಜಿ ಕ್ಯಾಂಡಲ್ ಆದಮೇಲೆ ಇದು ಒಂದು ಡೋಜಿ ಸಿಗ್ತದಲ್ಲ ನಮಗೆ, ಈ ಡೋಜಿ ಕ್ಯಾಂಡಲ್ ರೆಡ್ ಅಥವಾ ಗ್ರೀನ್ ಯಾವುದಾದ್ರೂ ಇರಲಿ. ಸೊ ಇದರ ಇದು ನಮ್ಮದು ಎಂಟ್ರಿ ಕ್ಯಾಂಡಲ್ ಹಾಕೋದು. ಅವಾಗ ಇದು ಎಂಟ್ರಿ ಕ್ಯಾಂಡಲ್, ಇಲ್ಲಿ ಹೈಗೆ ನಾವು ಎಂಟ್ರಿ ಹಾಕ್ತೀವಿ, ಇದ್ರ ಕೆಳಗೆ ಇಲ್ಲಿ ಸ್ಟಾಪ್ ಲಾಸ್ ಇಡಬೇಕು. ಸೊ ಇದು 3 ರೂಲ್ಸ್ ನೀವು ಕಂಪಲ್ಸರಿ ಫಾಲೋ ಮಾಡಬೇಕು. ಸೊ ನಿಮ್ಮ ರಿಸ್ಕ್ ಟು ರಿವಾರ್ಡ್ 1:3 ಆದಮೇಲೆ ನೀವು ಏನೋ ಟ್ರೇಲಿಂಗ್ ಮಾಡ್ಕೋತ ಹೋಗ್ರಿ. ಇಲ್ಲ ಇದ್ರದ್ದೇ ಸೇಮ್ ಮ್ಯಾಲೆ ಒಂದು ಡೋಜಿ ಅದಾದಮೇಲೆ 2 ಹಿಂಗೆ ದೊಡ್ಡ ರೆಡ್ ಕ್ಯಾಂಡಲ್ ಸಿಕ್ಕು ನೀವು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋಬೋದು, ಯಾಕಂದರೆ ಇದು ಮತ್ತು ಸೆಲ್ಲಿಂಗ್ ತೋರಿಸ್ತದೆ. ಸೊ ಇದು ನಾವು ಸ್ಟ್ರಾಟಜಿ ಏನು ನೋಡಿದ್ವಿ, ಇದು ಒಂಥರ ಬಿಗಿನರ್ಸ್ ಸಲುವಾಗಿ ಐತಿ. ಸೊ ನೀವು ಫಸ್ಟ್ ಒಂದು ಸಲ ಬೇರೆ ಸ್ಟಾಕ್ ಒಳಗೆ ಇದು ಇಂಡಿಕೇಟರ್ ಹಾಕಿ ಮತ್ತು ಈ ಕ್ಯಾಂಡಲ್ ಸ್ಟಿಕ್ ಹಾಕಿ ಒಂದು ಸಲ ನೀವು ವಿತ್ ರೂಲ್ಸ್ ಬ್ಯಾಕ್ ಟೆಸ್ಟ್ ಮಾಡಿರಿ. ಅಂದರೆ ಹಿಂದೆ ಎಷ್ಟು ಸಲ ನಮ್ಗೆ ಪ್ರಾಫಿಟ್ ಕೊಟ್ಟದ, ಎಷ್ಟು ಸಲ ಸ್ಟಾಪ್ ಲಾಸ್ ಕೊಟ್ಟದ, ಇದನ್ನು ಬ್ಯಾಕ್ ಟೆಸ್ಟ್ ಮಾಡಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂತಂದ್ರೆ, ಈಗ ನಾನು ಟೆಸ್ಟ್ ಮಾಡಿದಂಗೆ ನನಗೆ ರಿಸಲ್ಟ್ ಕೊಟ್ಟದ. ನಾನು ಭಾಳಷ್ಟು ಸ್ಟಾಕ್ಸ್ನ ಇದ್ರ ಮೇಲೆ ಇನ್ವೆಸ್ಟ್ ಮಾಡೀನಿ, ಬಟ್ ಇದು ನನ್ನ ಓನ್ ಸ್ಟಡಿ ಹಾಕದ. ನಿಮಗೆ ಅದು ಕಾನ್ಫಿಡೆನ್ಸ್ ಕೊಡ್ತದ ಇಲ್ಲ ಒಂದು ಸಲ ಟೆಸ್ಟ್ ಮಾಡಿರಿ. ಟೆಸ್ಟ್ ಮಾಡಿ ನಿಮಗೆ ಆ ಥರ ಪ್ರಾಫಿಟೇಬಲ್ ಆಗತ್ತಂತ ಅನ್ನೋ ಕಾನ್ಫಿಡೆನ್ಸ್ ಬಂತಂದ್ರೆ ನೀವು ಇದ್ರ ಮೇಲೆ ನಿಮ್ಮ ರಿಸ್ಕ್ ಒಂದು ಪ್ರಾಪರ್ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಇದು ಮಾಡ್ಬೋದು. ಯಾಕಂದ್ರೆ ನಂದು ಒಂದು ರಿಸರ್ಚ್ ನಾನು ಹೇಳಿರ್ತೀನಿ ಎಜುಕೇಷನ್ ಮತ್ತು ಇನ್ಫಾರ್ಮೇಷನ್ ಸಲುವಾಗಿ. ಬಟ್ ಯಾವುದೇ ಬ್ಲೈಂಡಾಗಿ ನೀವು ಯಾವುದೇ ರೀತಿ ಟ್ರೇಡ್ ತೊಗೋಬೇಡ್ರಿ. ಒಂದು ಸಲ ಇದನ್ನು ಬ್ಯಾಕ್ ಟೆಸ್ಟ್ ಮಾಡಿ ನಿಮಗೆ ಯಾವಾಗ ಕಾನ್ಫಿಡೆನ್ಸ್ ಬರ್ತದೆ ಇದ್ರೊಳಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಫಿಟ್ ಮಾಡ್ಕೋಬೋದು. ಎಲ್ಲಿ ತನಕ ನಿಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಡೀಪಾಗಿ ನೀವು ಕಲಿಯೋ ತನಕ ಈ ಸ್ಟ್ರಾಟಜಿ ಮೇಲೆ ನೀವು ಇದು ಮಾಡ್ಬೋದು, ಏನು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಒಂದು ಸಲ ನೀವು ಟೆಕ್ನಿಕಲ್ ಅನಾಲಿಸಿಸ್ ಅದೆಲ್ಲ ಕಲ್ತ ಮೇಲೆ ಇದನ್ನು ಇನ್ನೂ ಅಡ್ವಾನ್ಸ್ ಆಗಿ ನೀವು ಯೂಸ್ ಮಾಡ್ಕೋಬೋದು. ಅದು ಫರ್ದರ್ ವೀಡಿಯೋಸ್ ನಾನು ಟೆಕ್ನಿಕಲ್ ಅನಾಲಿಸಿಸ್ ವೀಡಿಯೋಸ್ ಮಾಡ್ತಿರ್ತೀನಿ, ಅದರೊಳಗೆ ನಾನು ಮತ್ತೆ ಕಂಬೈನ್ ಮಾಡ್ತೀನಿ. ಇದೊಂದು ವಿಡಿಯೋ ಭಾಳ ಜನ ಕೇಳ್ತಿದ್ರು ಬಿಗಿನರ್ಸ್, ನನಗೆ ಸ್ವಿಂಗ್ ಟ್ರೇಡಿಂಗ್ ಯಾವ ಥರ ಮಾಡಬೇಕು ಅದಕ್ಕಂತ. ಸೊ ನೆಕ್ಸ್ಟ್ ಒಂದು ಇಂಟ್ರಾಡೇದು ಒಂದು ಸ್ಟ್ರಾಟಜಿ ಮೇಲೆ ಮಾಡ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತು ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು, ಇದ್ರ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ಏನೇನಾಯಿತು ನೀವು ಕಮೆಂಟ್ದಾಗ ನನಗೆ ಇದ್ರಾಗ ಫೀಡ್ಬ್ಯಾಕ್ ಕೊಡ್ರಿ. ಇಲ್ಲ ಇನ್ಸ್ಟಾಗ್ರಾಮ್ದಾಗೂ ಫಾಲೋ ಮಾಡಿರಿ. ಮತ್ತು ಡಿಮೆಟ್ ಅಕೌಂಟ್ ಇಲ್ಲ ಅಂದರೆ ನಂದು ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಒಳಗೆ ಕೊಟ್ಟಿರ್ತೀನಿ, ಡಿಮೆಟ್ ಅಕೌಂಟ್ ಲಿಂಕ್ ಒಳಗೆ ಕೊಟ್ಟಿನಿ, ಧನ್ ಮತ್ತು ಝೀರೋದಾಗ ಕೊಟ್ಟಿನಿ. ಸೊ ಯಾವ್ದು ನಿಮ್ದು ಝೀರೋದ ಆಯ್ತಂದ್ರೆ ಧನ್ ಓಪನ್ ಮಾಡಿರಿ. ಓಪನ್ ಮಾಡಿ ಆಕ್ಟಿವಾಗಿ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ನನಗೆ ಸ್ಕ್ರೀನ್ಶಾಟ್ ಕಳಿಸ್ರಿ. ನಂದು ಟ್ರ್ಯಾಪ್ ಟ್ರೇಡಿಂಗ್ ಏನು ಸೆಟಪ್ ಅದ, ನಾನು ಫ್ರೀಯಾಗಿ ನಿಮ್ಗೆ ಗೂಗಲ್ ಮೀಟ್ದಾಗ ಲೈವ್ ಟ್ರೇಡಿಂಗ್ ಇದು ಟ್ರೈನಿಂಗ್ ಕೊಡ್ತೀನಿ ನಾನೇ ಲೈವ್ ಆಗಿ. ಓಕೆ, ಮತ್ತು ಈ ವಿಡಿಯೋ ಎಂಡ್ ಮಾಡ್ತೀನಿ. ಮತ್ತು ಫರ್ದರ್ ಇಂಟ್ರಾಡೇ ಒಂದು ವಿಡಿಯೋ ಮಾಡ್ತೀನಿ ಟೆಕ್ನಿಕಲ್ ಅನಾಲಿಸಿಸ್ದಾಗ. ಅಲ್ಲಿ ತನಕ ಡೈಲಿ ಅನಾಲಿಸಿಸ್ ವೀಡಿಯೋಸ್ ಬರ್ತಿರ್ತಾವೆ, ಅದನ್ನು ನೋಡಿ ಸ್ವಲ್ಪ ನೀವು ಮಾರ್ಕೆಟ್ ಅನಾಲಿಸಿಸ್ ಮತ್ತು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಥ್ಯಾಂಕ್ ಯು.